ಭಾರತದೊಂದಿಗೆ ಕಿರಿಕ್ ಮಾಡಿಕೊಂಡಿದ್ದಂತಹ ಮಾಲ್ಡೀವ್ಸ್ಗೆ ಇದೀಗ ಭಾರತದ ಮತ್ತೊಂದು ತಂಡ ಎಂಟ್ರಿ ಆಗಿದೆ. ಇದರಿಂದ ಚೀನಾಗೆ ಒಂದು ರೀತಿ ಶಾಕ್ ಎದುರಾಗಿದೆ. ಹಾಗಾದ್ರೆ ಇದ್ದಕ್ಕಿದ್ದಂತೆ ಮಾಲ್ಡೀವ್ಸ್ನ ಅಧ್ಯಕ್ಷ ಭಾರತೀಯ ಸೇನೆಯನ್ನ ವಾಪಸ್ ತೆಗೆದುಕೊಳ್ಳಬೇಕು ಎನ್ನುವಂತಹ ವಿಚಾರದ ಬೆನ್ನಲ್ಲೇ ಇದೀಗ ಭಾರತದ ತಂಡ ಎಂಟ್ರಿ ಕೊಟ್ಟಿದೆ. ಹಾಗಾದ್ರೆ ಭಾರತದ ತಂಡ ಏನ್ ಮಾಡುತ್ತೆ ಮಾಲ್ಡೀವ್ಸ್ನಲ್ಲಿ? ಇದರಿಂದ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸಂಬಂಧ ವೃದ್ಧಿಯಾಗುತ್ತಾ ಅಥವಾ ಮತ್ತಷ್ಟು ವಿವಾದವನ್ನ ಸೃಷ್ಟಿ ಮಾಡುತ್ತಾ? ಹಾಗಾದ್ರೆ ಭಾರತೀಯ ತಂಡ ಹೋಗಿದ್ಯಾಕೆ? ಅದೆಲ್ಲವನ್ನ ನಿಮ್ಮ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಮಾಲ್ಡೀವ್ಸ್ ಇದೊಂದು ಪುಟ್ಟ ರಾಷ್ಟ್ರ. ಈ ರಾಷ್ಟ್ರ ಪ್ರವಾಸೋದ್ಯಮದಲ್ಲಿ ತನ್ನದೇ ಆದ ಹೆಸರನ್ನ ಪಡೆದುಕೊಂಡಿದೆ. ಆದ್ರೆ ಮಾಲ್ಡೀವ್ಸ್ನ ಅಧ್ಯಕ್ಷ ತೆಗೆದುಕೊಂಡ ಕೆಲವೊಂದು ಆತುರದ ನಿರ್ಧಾರಗಳಿಂದ ಮಾಲ್ಡೀವ್ಸ್ ಇಂದು ಅನುಭವಿಸಲಾರದ ಕಷ್ಟಗಳನ್ನು ಅನುಭವಿಸ್ತಾ ಇದೆ. ಯಾಕಂದ್ರೆ ಮಾಲ್ಡೀವ್ಸ್ನ ಅಧ್ಯಕ್ಷ ಇಡುತ್ತಿರುವಂತಹ ಹೆಜ್ಜೆಗಳು ಆ ರೀತಿಯಾಗಿವೆ. 2023ರಲ್ಲಿ ಅಧಿಕಾರಕ್ಕೆ ಬಂದ, ಅಂದರೆ 2023 ನವೆಂಬರ್ನಲ್ಲಿ ಅಧಿಕಾರಕ್ಕೆ ಬಂದ ಮಾಲ್ಡೀವ್ಸ್ನ ಅಧ್ಯಕ್ಷ ಇನ್ನಿಲ್ಲದ ಎಡವಟ್ಟುಗಳನ್ನು ಮಾಡ್ಕೊಳ್ತಾ ಇದ್ದಾನೆ. ಮೊದಲಿಗೆ ಅಂದರೆ ಅಧಿಕಾರಕ್ಕೂ ಬರೋಕ್ಕೂ ಮುಂಚೆ ಏನಿದೆ, ಆಗಲೇ ಇಂಡಿಯಾ ಔಟ್ ಅಭಿಯಾನದ ರೂವಾರಿ ಈತ ಆಗಿದ್ದ. ಇದೇ ಕಾರಣಕ್ಕೆ ಚೀನಾ ಈತನನ್ನ ಸಪೋರ್ಟ್ ಮಾಡಿತ್ತು. ಇನ್ನು ಚೀನಾ ಸಪೋರ್ಟ್ನಿಂದ ಅಧಿಕಾರಕ್ಕೆ ಬಂದರೆ ಭಾರತವನ್ನು ವಿರೋಧಿಸೋದು ಕಾಮನ್, ವಿರೋಧಿಸಲೇಬೇಕು. ಯಾಕಂದರೆ ಚೀನಾ ಸಪೋರ್ಟ್ ಮಾಡಿದೆ. ಅದೇ ಕಾರಣಕ್ಕೆ ಭಾರತವನ್ನು ವಿರೋಧಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದ. ಇದೆಲ್ಲವನ್ನ ಗಮನಿಸಿದ ಭಾರತ ಯಾವ ರೀತಿಯಾಗಿ ಮಾಲ್ಡೀವ್ಸ್ಗೆ ಟಕ್ಕರ್ ಕೊಡಬೇಕು ಎನ್ನುವಂತಹದ್ದನ್ನು ಯೋಚನೆ ಮಾಡ್ತಿತ್ತು. ಅದರಲ್ಲೂ ಕೂಡ ಮಾಲ್ಡೀವ್ಸ್ನ ಜೀವಾಳ ಏನಪ್ಪ ಅಂದರೆ ಅದೇ ಪ್ರವಾಸೋದ್ಯಮ. 75% ಏನು ಆರ್ಥಿಕತೆ ಏನಿದೆ ಅದು ಪ್ರವಾಸೋದ್ಯಮದಿಂದಲೇ ಬರ್ತಾ ಇತ್ತು. ಅದೇ ಕಾರಣಕ್ಕೆ ಭಾರತ ಪ್ರವಾಸೋದ್ಯಮದಲ್ಲಿ ಟಕ್ಕರ್ ಕೊಡುವಂತಹ ಕೆಲಸವನ್ನ ಮಾಡಿತ್ತು. ಅದಕ್ಕಾಗಿ ಜನವರಿಯಲ್ಲಿ, ಅಂದರೆ 2024ರ ಜನವರಿಯಲ್ಲಿ ಮೊದಲ ಹೆಜ್ಜೆಯನ್ನ ಮೋದಿ ಇಟ್ಟಿದ್ರು. ಅದುವೇ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟಿದ್ದು. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, 2024 ಜನವರಿಯಲ್ಲಿ ನರೇಂದ್ರ ಮೋದಿಯವರು 2 ದಿನದ ಭೇಟಿಗಾಗಿ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟಿದ್ರು. ಅದಾದ ಬಳಿಕ ಅಲ್ಲಿನ ಫೋಟೋಗಳನ್ನು ತಮ್ಮ ಸಾಮಾಜಿಕ ಜಾಲತಾಣಗಳಾದ ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹೀಗೆ ಹಲವು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡಿದರು. ಅದಾದ ಮೇಲೆ ಏನಾಯಿತು ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಮಾಲ್ಡೀವ್ಸ್ನ 3 ಏನು ಮಿನಿಸ್ಟರ್ ಇದ್ದಾರೆ ಅವರು ಮೋದಿಯ ವಿರುದ್ಧ ಒಂದು ರೀತಿ ಕಿಡಿಯನ್ನು ಕಾರಿದ್ರು, ಅಂದರೆ ಅವಹೇಳನಕಾರಿ ಮಾತುಗಳನ್ನು ಆಡಿದರು. ಆ ಆಗಲೇ ನೋಡಿ ಭಾರತ ತಿರುಗಿ ಬಿದ್ದಿದ್ದು. ಅದಾದ ಮೇಲೆ ಆ 3 ತಲೆದಂಡ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಮಾಲ್ಡೀವ್ಸ್ನ ಅಧ್ಯಕ್ಷರೇ ಅವರನ್ನು ಅಂದರೆ ತೆಗೆದು ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಆದರೂ ಕೂಡ ಭಾರತ ಸುಮ್ಮನಾಗೋದಿಲ್ಲ. ಭಾರತ ಸರ್ಕಾರದ ಜೊತೆಗೆ ಕೈ ಜೋಡಿಸುವಂತಹದ್ದು ನಮ್ಮ ಭಾರತೀಯ ಸೆಲೆಬ್ರಿಟಿಗಳಿರಬಹುದು, ಭಾರತೀಯ ನಾಗರಿಕರಿರಬಹುದು, ಇವರು ತನ್ನದೇ ಆದಂಥ ಕೈಗಳನ್ನು ಜೋಡಿಸ್ತಾರೆ. ಅದಕ್ಕಾಗಿ ಶುರುವಾದ ಅಭಿಯಾನವೇ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ. ಎಸ್ ಸ್ನೇಹಿತರೆ, ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ಏನಿದೆ ಅದು ಶುರುವಾದ ಮೇಲೆ ಆಗಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಮಾಲ್ಡೀವ್ಸ್ ಒಂದು ರೀತಿ ಆರ್ಥಿಕ ಪೆಟ್ಟನ್ನು ತಿಂತು. ಅದು ಎಷ್ಟರ ಮಟ್ಟಿಗೆ ಅಂದರೆ ಇಲ್ಲಿಯವರೆಗೂ ಮಾಲ್ಡೀವ್ಸ್ ಇಂಥದ್ದೊಂದು ಪೆಟ್ಟನ್ನು ತಿಂದಿತ್ತಾ ಇಲ್ಲವೋ ಗೊತ್ತಿಲ್ಲ. ಆದರೆ ಭಾರತ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನವನ್ನು ಶುರು ಮಾಡಿದ ಮೇಲೆ ಇದೆಲ್ಲವೂ ಆಗಿದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಕೂಡ ಏನು ಪ್ರವಾಸೋದ್ಯಮಕ್ಕೆ ಬರ್ತಿದ್ದಂತಹ ಆದಾಯ ದಿಢೀರ್ ಅಂತ ಕುಸಿತವಾಯಿತು. ಅದರಲ್ಲೂ ಕೂಡ ನಂಬರ್ 1 ಸ್ಥಾನದಲ್ಲಿದ್ದಂತಹ ಮಾಲ್ಡೀವ್ಸ್ 5ನೇ ಸ್ಥಾನಕ್ಕೆ ಕುಸಿಯುವಂಥ ಕೆಲಸ ಕೂಡ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದಾದ ಮೇಲೆ ಆತ ಚೀನಾಕ್ಕೆ ಹೋಗ್ತಾನೆ. ಚೀನಾಕ್ಕೆ ಹೋಗಿ ಅಲ್ಲಿ ಪ್ರವಾಸೋದ್ಯಮಕ್ಕೆ ಜನರನ್ನ ಕಳಿಸಿ ಅನ್ನುವಂತಹ ಮಾತು ಹೇಳಿದ್ದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದಾದ ಮೇಲೆ ಭಾರತ ಕೊಟ್ಟಂತಹ ಹೊಡೆತಗಳು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹದ್ದು. ಅದಾದ ಮೇಲೆ ಬಂದಂತಹ ಈ ಮಾಲ್ಡೀವ್ಸ್ ಅಧ್ಯಕ್ಷ ಒಂದು ಮಾತನ್ನ ಹೇಳ್ತಾನೆ, ಭಾರತೀಯ ಸೇನೆ ಏನಿದೆ ಮಾಲ್ಡೀವ್ಸ್ನಲ್ಲಿ ಮಾರ್ಚ್ 10ರೊಳಗೆ ಮೊದಲ ತಂಡವನ್ನು ಕರೆಸಿಕೊಳ್ಬೇಕು, ಮೇ 10ರೊಳಗಡೆ 2ನೇ ತಂಡವನ್ನು ಕರೆಸಿಕೊಳ್ಬೇಕು ಎನ್ನುವಂತಹ ಆಗ್ರಹವನ್ನು ಆಗ್ತಾನೆ. ಅದಕ್ಕೆ ಭಾರತ ಕೂಡ ಕೆಲವೊಂದು ಮಾತುಗಳನ್ನು ಹೇಳಿ ಸುಮ್ಮನಾಗುತ್ತೆ. ಆದರೂ ಕೂಡ ಪದೇ ಪದೇ ಇದೇ ಮಾತನ್ನು ಹೇಳ್ತಾ ಇದ್ರು. ಆ ಕಾರಣದಿಂದ ಭಾರತ ಮತ್ತೆ ರಿಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತು. ಇನ್ನು ಭಾರತದಿಂದ ಆರ್ಥಿಕ ಹೊಡೆತ ಬಿದ್ದಾಗ ಮಾಲ್ಡೀವ್ಸ್ನ ಅಧ್ಯಕ್ಷ ಮಂಡಿಯೂರುವಂತಹ ಕೆಲಸವನ್ನು ಕೂಡ ಮಾಡ್ತಾನೆ. ಆಗ ಆತ ಹೇಳುವಂತಹ ಒಂದೇ ಒಂದು ಮಾತೇನೆಂದರೆ, ಭಾರತೀಯ ಸೇನೆಯನ್ನು ನೀವು ವಾಪಸ್ ಕಳಿಸಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ, ಆದರೆ ಸಮವಸ್ತ್ರದೊಂದಿಗೆ ಇರುವಂತಹ ಸೇನೆ ಏನಿದೆ ಅದನ್ನು ವಾಪಸ್ ಕರೆಸಿಕೊಂಡು ಮತ್ತೊಂದು ತಂಡವನ್ನು ಕಳಿಸಿ ಎನ್ನುವಂತಹ ಮಾತನ್ನು ಹೇಳ್ತಾನೆ. ಅಂದರೆ ಒಂದು ರೀತಿಯಾಗಿ ರಿಕ್ವೆಸ್ಟ್ ಅದು. ಅಂದರೆ ಸಾಕು, ಭಾರತದಿಂದ ಹೊಡೆತ ತಿಂದಿವಿ, ನೀವು ಸೇನೆಯನ್ನು ವಾಪಸ್ ಕರೆಸ್ಕೊಳ್ಳಿ, ಆದರೆ ಮತ್ತೊಂದು ತಂಡವನ್ನು ಕಳಿಸಿ ಎನ್ನುವಂಥ ಮಾತನ್ನು ಹೇಳ್ತಾನೆ. ಅದಕ್ಕಾಗಿ ಇದೀಗ ಅಂದರೆ ಈಗ ಮತ್ತೊಂದು ತಂಡ, ಭಾರತೀಯ ತಂಡ ಇದೀಗ ಮಾಲ್ಡೀವ್ಸ್ಗೆ ಎಂಟ್ರಿ ಕೊಡುವಂಥ ಕೆಲಸವನ್ನು ಮಾಡಿದೆ. ಈಗಾಗಲೇ ಎಂಟ್ರಿಯನ್ನು ಕೊಟ್ಟಿದೆ, ಅಧಿಕಾರವನ್ನು ಕೂಡ ಸ್ವೀಕರಿಸಿದ್ದು, ಇದೀಗ ಅದರ ನಿರ್ವಹಣೆಯನ್ನು ಮಾಡ್ತಾ ಇದೆ. ಹಾಗಾದರೆ ಈ ತಂಡ ಏನು ಮಾಡುತ್ತೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಮಾಲ್ಡೀವ್ಸ್ನಲ್ಲಿ ಭಾರತೀಯ ಸೇನೆಯ 88 ಮಂದಿ ಇದ್ದು ಭಾರತದ ನೆರವಿನಿಂದ ನಿರ್ಮಿಸಲಾಗಿರುವಂತಹ 3 ವಿಮಾನಯಾನ ವೇದಿಕೆಗಳೇನಿವೆ ಅವು ನಿರ್ವಹಣೆ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಅದರಲ್ಲಿ 2 ಹೆಲಿಕಾಪ್ಟರ್ಗಳಿದೆ, 1 ಡಾರ್ನಿಯರ್ ವಿಮಾನ ಇದ್ದು ತುರ್ತು ಸಂದರ್ಭದಲ್ಲಿ ಇವುಗಳನ್ನು ಬಳಕೆ ಮಾಡಲಾಗುತ್ತೆ. ಅದರಲ್ಲೂ ಕೂಡ ರಕ್ಷಣಾ ಕಾರ್ಯ ಮತ್ತು ವೈದ್ಯಕೀಯ ಸೇವೆಗಳು ಏನಿವೆ
ಅವುಗಳಲ್ಲಿ ಇವುಗಳನ್ನು ನಿಯೋಜನೆ ಮಾಡಲಾಗಿದೆ. ಈಗ ಸೇನೆಯ ಬದಲಾಗಿ ಅವುಗಳ ಕಾರ್ಯಾಚರಣೆಯನ್ನ ಈಗ ಭಾರತದ ತಂಡ ಏನೋಗಿದೆ ಅದು ನಿರ್ವಹಿಸುತ್ತೆ. ಆ ಮೂಲಕ ಅಲ್ಲಿನ ಜವಾಬ್ದಾರಿಯನ್ನ ವಹಿಸಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗ ಮಾಲ್ಡೀವ್ಸ್ ಒಂದು ರೀತಿ ಭಾರತದ ಮುಂದೆ ಮಂಡಿಯೂರುವಂತಹ ಕೆಲಸವನ್ನ ಮಾಡಿದೆ. ಭಾರತದ ವಿರುದ್ಧ ಮಾತನಾಡುವುದನ್ನು ಕೂಡ ಇದೀಗ ಕಡಿಮೆ ಮಾಡಿದೆ. ಇಂತಹದ್ದೊಂದು ಬೆಳವಣಿಗೆಯನ್ನ ಕಂಡಿರುವಂತಹ ಚೀನಾಕ್ಕೆ ಶಾಕ್ ಆಗಿದೆ. ಯಾಕಂದ್ರೆ ತಾನೇ ಸೆಲೆಕ್ಟ್ ಮಾಡಿ, ಅಂದರೆ ಒಂದು ರೀತಿ ಪರೋಕ್ಷವಾಗಿ ಎಲೆಕ್ಟ್ ಮಾಡಿ ಕಳಿಸಿದಂತಹ ಅಧ್ಯಕ್ಷನೇ ಇವತ್ತು ಭಾರತದ ಮಾತನ್ನ ಕೇಳ್ತಾ ಇದ್ದಾನೆ ಅನ್ನೋದು ಒಂದು ರೀತಿ ಚೀನಾಕ್ಕೆ ನುಂಗಲಾರದ ತುತ್ತಾಗಿದೆ. ಇನ್ನು ಪಾಕಿಸ್ತಾನ ಮತ್ತು ಟರ್ಕಿಯನ್ನು ಕೇಳೋ ಹಾಗೆ ಇಲ್ಲ. ಯಾಕಂದರೆ ಪಾಕಿಸ್ತಾನ ಮತ್ತು ಟರ್ಕಿ ಭಾರತದ ವಿರುದ್ಧ ಯಾವಾಗಲೂ ಸದಾ ಕಿಡಿಕಾರುವಂತಹ ಕೆಲಸವನ್ನು ಮಾಡ್ತವೆ. ಅದರಲ್ಲೂ ಕೂಡ ಟರ್ಕಿ ಏನು ಭಾರತದ ಸೇನೆಯನ್ನು ವಾಪಸ್ ತೆಗೆದುಕೊಂಡ್ರೆ ನಮ್ಮದೇ ಸೇನೆಯನ್ನು ತಂದು ಕೊಡ್ತೀವಿ, ಅಂದರೆ ತಂದು ನಿಲ್ಲಿಸ್ತೀವಿ ಮಾಲ್ಡೀವ್ಸ್ಗೆ ಎನ್ನುವಂತಹ ಮಾತನ್ನು ಕೂಡ ಹೇಳಿತ್ತು. ಆದರೆ ಅದೆಲ್ಲವನ್ನ ಇದೀಗ ಮಾಲ್ಡೀವ್ಸ್ ಬದಿಗೆ ಒತ್ತುವಂತಹ ಮೂಲಕ ಮತ್ತೆ ಭಾರತಕ್ಕೆ ಆದ್ಯತೆಯನ್ನು ಕೊಟ್ಟಿದೆ. ಆದರೆ ಏನು ಈ ಹಿಂದೆ ನಿಮಗೆ ಗೊತ್ತಿರಬಹುದು, ಅಲ್ಲಿನ ಏನು ವಿದೇಶಾಂಗ ಸಚಿವರಿದ್ರು, ಅವರೇ ಕೂಡ ಮಾಲ್ಡೀವ್ಸ್ನ ಅಧ್ಯಕ್ಷನ ವಿರುದ್ಧ ಮಾತನಾಡಿದ್ರು. ಮಾಲ್ಡೀವ್ಸ್ನ ಅಧ್ಯಕ್ಷ ಹೇಳೋದೆಲ್ಲ ಸುಳ್ಳು, ಅಂದರೆ ಇಲ್ಲಿ ಸಾವಿರಾರು ಏನು ಸೈನಿಕರಿದ್ದಾರೆ ಅನ್ನುವಂಥದ್ದು ಸುಳ್ಳು ಮಾತು ಅನ್ನುವಂಥ ಮಾತನ್ನು ಹೇಳಿ ಮತ್ತೆ ಅವರ ವಿರುದ್ಧ ಕಿಡಿಕಾರುವಂಥ ಕೆಲಸವನ್ನು ಮಾಡಿದರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಇದೀಗ ಮಾಲ್ಡೀವ್ಸ್ ಭಾರತದ ಮುಂದೆ ಮತ್ತೆ ಮಂಡಿಯೂರುವಂತಹ ಕೆಲಸವನ್ನು ಮಾಡಿದೆ. ಭಾರತೀಯ ಸೇನೆ ಏನಿತ್ತು ಅದರ ಬದಲಾಗಿ ಭಾರತೀಯ ಸೇವೆಯ ಅಧಿಕಾರಿಗಳೇನಿದ್ದಾರೆ, ತರಬೇತಿ ಹೊಂದಿರೋರ ಅವರನ್ನು ಕಳಿಸಿ ಎನ್ನುವಂಥ ಮೂಲಕ ಈಗ ಭಾರತದ ಮುಂದೆ ಒಂದು ರೀತಿ ಶರಣಾಗುವಂತಹ ಹಂತಕ್ಕೆ ಬಂದಿದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.